Hello everyone. Today I am discussing about remaining part of problems. First one. Prove that first A cos 2x equal to cos square x minus sin square x. Second one B cos 2x equal to 2 cos square x minus 1. Third one C cos 2x equal to 1 minus 2 sin square x. Fourth one cos square x equal to 1 minus tan square x divided by 1 plus tan square x. ಇವೇನದಲ್ಲ 4 ಫಾರ್ಮುಲಾ ಯಾವುದು cos 2x ಅರ್ಥ ಮಾಡ್ಕೊಳ್ಳಿ ಯಾವುದು ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾಸ್ ಅಂತ ಯೂಸ್ ಮಾಡ್ತೀವಿ ಇಲ್ಲೇ ಈ ಫಾರ್ಮುಲಾ ಏನದಲ್ಲ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಯಾಕಂದ್ರೆ ಒಂದು cos ಆಫ್ x ಪ್ಲಸ್ ಹೆಂಗೆ ಕೇಳ್ತಾನಂದ್ರೆ ಕ್ವಶನ್ಸ್ ಅಲ್ಲೇ ಪಾರ್ಟ್ ಇ ಒಳಗೆ 6 ಮಾರ್ಕ್ಸಿಗೆ prove that ಅಥವಾ prove by geometrical method cos of x plus y equal to cos x into cos y minus sin x into sin y and hence ಅಂತ ಕೊಡ್ತಾನೆ and hence evaluate ಇವು ನಾಲ್ಕರಲ್ಲಿ ಯಾವುದರ ಕೇಳೋದು cos 2x equal to ಯಾವುದು prove that ಯಾವುದು hence evaluate ಅಂತ ಕೇಳ್ತಾನ ಅಥವಾ and hence prove that ಅಂತ ಕೇಳ್ತಾನೆ ಇದರಲ್ಲಿ ನಾಲ್ಕು ಓಕೆ ಸೊ ಈಗ ಪ್ರೂಫ್ ಗೊತ್ತಾಗಬೇಕಾದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿರ್ಬೇಕು ಯಾವ್ದಾರ cos of x plus y ಫಾರ್ಮುಲಾ ಸಿ ಸೊ ಪ್ರೂಫ್ ನೋಡ್ರಿ ಸೊ ಪ್ರೂಫ್ ಸ್ವಲ್ಪ ಅಬ್ಸರ್ವ್ ಮಾಡಿ ಈಗ ನಾನು ಬರೀತಾ ಇರೋದು ವಿ ನೋ ದಾಟ್ cos of x plus y equal to formula ಏನ್ರಿ cos of x plus y formula cos x cos y minus ಯಾಕಂದ್ರೆ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ sin x sin y ಓಕೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ನನಗೆ ಏನು ಪ್ರೂವ್ ಆಗಬೇಕಂತಿ cos 2x ಅದ cos square x minus sin square x ಆಗಬೇಕು ಇಲ್ಲೇ ನಾನು ಏನು ಮಾಡ್ತಾ ಇರೋದು ಅಬ್ಸರ್ವ್ ಮಾಡ್ರಿ ಪುಟ್ y equal to x ಬೇಕಾದ್ರೆ ಇದು equation number 1 ಇನ್ equation number 1 ಅಂದ್ರೆ ಏನು ಪುಟ್ ಮಾಡ್ತೀರಿ y ಇದ್ದ ಜಾಗಕ್ಕೆ x ಪುಟ್ ಮಾಡ್ತೀರಿ ಅರ್ಥ ಆಯ್ತಾ ಎಲ್ಲಿ y ಇದಲ್ಲ ಅಲ್ಲೇ x ಹಾಕೊಳ್ಳಿ ಈಗ ಅಬ್ಸರ್ವ್ ಮಾಡ್ರಿ cos of x plus y ಅಂತಂದ್ರೆ x equal to cos x into y ಅಂದ್ರೆ x minus sin x into sin y y ಅಂದ್ರೆ x observe ಮಾಡ್ರಿ cos x plus x means 2x cos x into cos x cos square x ಹಂಗ a into a square ಹಂಗ cos x into cos x cos square x okay minus sin x into sin x means sin square x ಈ ಒಂದೇ ಪ್ರೂವ್ ಆಯ್ತು ನೋಡ್ರಿ ಯಾವುದು cos 2x ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್ ಯಾವುದು cos 2x ಫಸ್ಟ್ ಒನ್ ಕ್ಲಿಯರ್ ಆಯ್ತು cos 2x ಫಾರ್ಮುಲಾ ಪ್ರೂವ್ ಮಾಡೋಕೆ ಹೆಂಗೆ ಯೂಸ್ ಮಾಡ್ತೀವಿ we know that cos of x plus y equal to cos x cos y minus sin x sin y ಫಾರ್ಮ್ ಯೂಸ್ ಮಾಡ್ಕೊಂಡು ಏನು ಮಾಡಿದ್ವಿ cos 2x ಫಾರ್ಮುಲಾ ಪ್ರೂವ್ ಆಯ್ತು ಫಸ್ಟ್ ಒನ್ a ಪ್ರೂವ್ ಆಯ್ತು ಅಬ್ಸರ್ವ್ ಮಾಡಿ ಇದು ಫಸ್ಟ್ ಒನ್ a ಪ್ರೂವ್ ಆಯ್ತು ಇನ್ನು ಸೆಕೆಂಡ್ b ಸೊ b ಅಬ್ಸರ್ವ್ ಮಾಡ್ರಿ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ b ಗೊತ್ತಾಗಬೇಕಾದ್ರೆ cos 2x equal to 2 cos square x minus 1 ಅದ ಆದ್ರೆ 2 cos square x minus 1 ಬೇಕಾದ್ರೆ a ದ ಪ್ರೂವ್ ದಟ್ ಗೊತ್ತಿರಬೇಕು ಏನದ ಇಲ್ಲಿ ಬರ್ಬೋದು ನೋಡಿ ಏನಂತ cos 2x equal to ಏನದ cos square x minus sin square x ಅಂದ್ರೆ ಫಸ್ಟ್ a ಫಾರ್ಮುಲಾ ಬರ್ಕೋಬೇಕು ಯಾವುದು ಸೆಕೆಂಡ್ ಪ್ರೂವ್ ಮಾಡಬೇಕಾದ್ರೆ ಏನದಲ್ಲ ಫಾರ್ಮುಲಾ ಅದನ್ನೇ ಬರ್ಕೋಬೇಕು ಫಸ್ಟ್ ಅರ್ಥ ಆಗತ್ತ ಕಾನ್ಸೆಪ್ಟ್ ಈಗ cos 2x cos 2x ಈಗ ಅಬ್ಸರ್ವ್ ಮಾಡಿ ನನಗೆ 2 cos ಸ್ಕ್ವೇರ್ ಬೇಕಾಯ್ತು cos ಸ್ಕ್ವೇರ್ ಬೇಕಂದ್ರೆ cos
ಕಾಸ್ ಏನು ಮುಟ್ಬೇಡ್ರಿ, ಈ ಕಾಸ್ ಆಸ್ ಇಟ್ ಇಸ್ ಆಗಿ ಸೈನ್ ಚೇಂಜ್ ಮಾಡೋಣ. ಏನದ ಕಾಸ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಬ್ರಾಕೆಟ್ ಅಲ್ಲಿ ಏನಾಗ್ತದ ಅಬ್ಸರ್ವ್ ಮಾಡ್ರಿ ಫಾರ್ಮುಲಾ sin square x plus cos square x equal to 1. Therefore sin square equal to 1 minus cos square x. Here 1 minus cos square x. ಯಾವ ಫಾರ್ಮುಲಾ ಅಂದ್ರೆ sin square x plus cos square x equal to 1. So 1 minus cos square x equal to ಯಾವುದು sin square x. ಈ ಫಾರ್ಮುಲಾ ಈಗ ಏನಾಗ್ತದೆ ನೋಡ್ರಿ cos 2x cos square x minus bracket remove ಮಾಡ್ರಿ ಏನಾಗ್ತದ -1 minus plus cos square x. here cos observe ಮಾಡ್ರಿ cos 2x cos square x plus cos square x 2 cos square x minus 1. so 2 ಆಯ್ತು ನೋಡ್ರಿ ಅದು cos 2x ಸೆಕೆಂಡ್ ಫಾರ್ಮುಲಾ ಸೆಕೆಂಡ್ 2 ಆಯ್ತಾ ಗೊತ್ತಾಯ್ತಾ ಕ್ಲಿಯರ್ ಆಗಿ. ಸೆಕೆಂಡ್ ಗೊತ್ತಿರಬೇಕಾದ್ರೆ ಈ ಸೆಕೆಂಡ್ ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಏ ಫಾರ್ಮುಲಾ ಗೊತ್ತಿರಬೇಕು ಅಂದ್ರೆ ಸೆಕೆಂಡ್ ಒನ್ ಗೊತ್ತಾಗ್ತದ. ಫಸ್ಟ್ ಒನ್ ಗೊತ್ತಾಗಬೇಕಾದ್ರೆ cos of x plus y ಫಾರ್ಮುಲಾ ಗೊತ್ತಿರಬೇಕು. ಅರ್ಥ ಆಯ್ತಾ ಕ್ಲಿಯರ್ ಆಗಿ. ಇನ್ನ ಥರ್ಡ್ ಒನ್ ಗೊತ್ತಾಗಬೇಕಾದ್ರೆ ಫಸ್ಟ್ ಒನ್ ಫಾರ್ಮುಲಾ ಗೊತ್ತಿರಬೇಕು. ಯಾವುದು ಥರ್ಡ್ ಒನ್ ಗೊತ್ತಾಗಬೇಕಾದ್ರೆ ಈಗ ಥರ್ಡ್ ಒನ್ ಸಿ ಏನದ cos 2x equal to first formula 3 cos square x minus sin square x. ಓಕೆ ಇಲ್ಲಿ cos square x ಅಬ್ಸರ್ವ್ ಮಾಡಿ ಆಕಡೆ 2 cos square x ಇದೆ, ಇಲ್ಲಿ 1 minus 2 sin square. cos square ಇಲ್ಲ ಥರ್ಡ್ ಒನ್ ಒಳಗ sin square ಅದ ಅಂದ್ರೆ sin square ಇದ್ದದ as it is ಇಡ್ತೀನಿ, cos square ಇದ್ದದ ಕನ್ವರ್ಟ್ ಮಾಡ್ತೀನಿ ಯಾವುದು sin ಒಳಗ. ಈಗ ಅಬ್ಸರ್ವ್ ಮಾಡಿ cos 2x cos 2x cos square x ಅಬ್ಸರ್ವ್ ಮಾಡಿ ಇದೆ ಫಾರ್ಮುಲಾ ಏನದ ಫಾರ್ಮುಲಾ sin square x plus cos square x equal to 1. ಏನಾಗ್ತದ cos square x equal to 1 minus sin square x. ಈ ಫಾರ್ಮುಲಾ ಐಡೆಂಟಿಟಿ ರಿಲೇಷನ್ಸ್ ಫಸ್ಟ್ ಫಾರ್ಮುಲಾ ಇಲ್ಲಿ ಏನಾಗ್ತದ ನೋಡಿ 1 minus sin square x minus sin square x. ಓಕೆ cos 2x equal to 1 minus ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ನೋಡಿ ಬ್ರಾಕೆಟ್ ರಿಮೂವ್ ಮಾಡ್ಬಿಡಲ್ಲ, ನೋ ಚೇಂಜಸ್ ಏನು ಆಗೋದಿಲ್ಲ. ಸೊ ಮೈನಸ್ sin square x ಈಗ cos 2x 1 का 1 minus sin square x minus sin square x minus 2 sin square x 2 ಆಯ್ತು ನೋಡಿ cos 2x equal to 1 minus 2 sin square x. ಅರ್ಥ ಆಯ್ತಾ? ಯಾವುದು ಥರ್ಡ್ ಒನ್ ಸಿ 2 ಆಯ್ತು ನೋಡಿ, ಯಾವುದು ಥರ್ಡ್ ಒನ್ ಸಿ. ಓಕೆ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್. ಫೋರ್ತ್ ಒನ್ ಸೊ ಡಿ cos 2x. ಈ cos 2x ಗೊತ್ತಾಗಬೇಕಾದ್ರೆ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೋರ್ತ್ ಒನ್ ಕಂಡುಹಿಡಿತೀವಿ. ಸೇಮ್ cos 2x ಫಸ್ಟ್ ಫಾರ್ಮುಲಾ ಇದೆ cos square x minus sin square x. ಏನೇನಿಲ್ಲ ಅಂದ್ರೆ ಅಬ್ಸರ್ವ್ ಮಾಡ್ರಿ, ಏನಿಲ್ಲ ಅಂದ್ರೆ ಡಿವೈಡೆಡ್ ಬೈ 1 ಇರ್ತದ. ಅಂದ್ರೆ ನಾವು 1 ಅಂತ ಏನು ಬರೀಬಹುದು ಫಾರ್ಮುಲಾ sin square x plus cos square x equal to 1. ಅಂದ್ರೆ 1 ಈ 1 ಅಂದ್ರೆ ಇದು ಬರೀಬಹುದಾ ಕಾನ್ಸೆಪ್ಟ್, ಇದು ಬರೀತಾರೆ ನೋಡಿ ಅಬ್ಸರ್ವ್ ಮಾಡಿ ಏನದ cos square x minus sin square x divided by ಇಲ್ಲಂದ್ರ ಆರ್ ಹಿಂಗೂ ಬರೀಬಹುದು cos square x plus sin square x equal to 1. ಓಕೆ ಈಗ ಕಾನ್ಸೆಪ್ಟ್ ನೋಡ್ತೀನಿ cos square x plus sin square x ಅಂತ ಬರೀತೀನಿ. ಇದರ ಬರೀಬಹುದು ಅಥವಾ ಇದರ ಬರೀಬಹುದು. ಅಂದ್ರೆ a square plus b square ಅಂದ್ರೆ ಒಂದ, b square plus a square ಅಂದ್ರೆ ಒಂದೇ. ಅರ್ಥ ಆಯ್ತಾ? ಈ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ. ಈಗ ನನಗೆ ಇಲ್ಲಿ 1 ಬೇಕಾಯ್ತು, ಇಲ್ಲಿ 1 ಬೇಕಾಯ್ತು. ಅಬ್ಸರ್ವ್ ಮಾಡ್ರಿ 1 ಬೇಕಾಯ್ತು ಇದು cos square divided by cos square ಆದ್ರೆ 1. ಅದಕ್ಕೆ ಏನು ಮಾಡೋಣ ಡಿವೈಡಿಂಗ್. ಅಬ್ಸರ್ವ್ ಮಾಡ್ರಿ ಸೊ ಡಿವೈಡಿಂಗ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಯಾವುದು cos square x.
ಕ್ಲಿಯರ್ ಆಗತ್ತೆ ಕಾನ್ಸೆಪ್ಟ್. ಈಗ cos 2x equal to ಏನು ನೋಡ್ರಿ cos square x minus sin square x divided by cos square x whole divided by cos square x plus sin square x divided by cos square x. See here, cos 2x equal to cos square x divided by cos square x minus sin square x divided by cos square x whole divided by cos square x divided by cos square x plus sin square x divided by cos square x. So cos square x cancel. Okay, therefore cos 2x equal to 1 minus ಯಾವುದು tan square x divided by 1 plus tan square x. So fourth one d prove ಆಯ್ತು ನೋಡಿ, ಇದು fourth one d ನು. ಸೊ d prove ಆಯ್ತಾ. ಒಂದನೇದಕ್ಕೆ ಅಷ್ಟೇ ಫಾರ್ಮುಲಾ ಯಾವ್ದು ಯೂಸ್ ಮಾಡಿದ್ರಿ cos of x plus y. ಆ cos of x plus y ಯೂಸ್ ಮಾಡ್ಕೊಂಡು ಫಸ್ಟ್ ಫಾರ್ಮುಲಾ ಕಂಡುಹಿಡಿದ್ರಿ. ಸೆಕೆಂಡ್ ಥರ್ಡ್ ಫೋರ್ತ್ ಹೆಂಗ್ ಮಾಡಿದ್ರಿ ಫಸ್ಟ್ ಎ ಫಾರ್ಮುಲಾ cos 2x ಯಾವುದು cos square x minus sin square x ಯೂಸ್ ಮಾಡ್ಕೊಂಡು ಬಿ ಸಿ ಡಿ ಮೂರು ಪ್ರೂವ್ ಮಾಡಿದ್ರಿ. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್? ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅವೆಲ್ಲ ಕ್ಲಿಯರ್ ಮಾಡ್ಕೊಡ್ರಿ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಪ್ರೂವ್ ದಟ್ first one a sin 2x equal to 2 sin x into cos x. Second one b sin 2x equal to 2 tan x divided by 1 plus tan square x. ಇಲ್ಲಿ ಎರಡು ಫಾರ್ಮುಲಾ ಅದ sin 2x. ಆಗಲೇ cos 2x 4 ಇದ್ದು sin 2x 2 ಅದ. ಇದು ಬಹಳ ಇಂಪಾರ್ಟೆಂಟ್. ಇವು ಏನು ಇವತ್ತಿನ ಏನು ಈ ವಿಡಿಯೋದಲ್ಲಿ ಏನದಲ್ಲ ಫಾರ್ಮುಲಾಸ್ ಬಹಳ ಇಂಪಾರ್ಟೆಂಟ್. ಸೆಕೆಂಡ್ ಇಯರ್ ಅಲ್ಲಿ ಮತ್ತು ಫಸ್ಟ್ ಇಯರ್ ಅಲ್ಲಿ ಬಹಳ ಯೂಸ್ ಆಗುವಂತ ಫಾರ್ಮುಲಾ. ಇಲ್ಲಿ ಅಬ್ಸರ್ವ್ ಮಾಡ್ರಿ, sin 2x ಎರಡು ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಯಾವುದು sin of x plus y ಫಾರ್ಮುಲಾ. ಈಗ ಅಬ್ಸರ್ವ್ ಮಾಡ್ರಿ, ಪ್ರೂಫ್ ನೋಡ್ರಿ ಹೆಂಗದಂದ್ರೆ ಫಸ್ಟ್ ಒನ್ ಎ. ಸೊ ವಿ ನೋ ದಟ್ ಯಾವ ಫಾರ್ಮುಲಾ ಅಂದ್ರೆ sin of x plus y equal to ಏನದ sin of x plus y ಫಾರ್ಮುಲಾ sin x into cos y. ಇಲ್ಲಿ ಪ್ಲಸ್ ಇರ್ತಂದ್ರೆ sin ಒಳಗ ಪ್ಲಸ್ x cos x into sin y. ಸೊ ಇಕ್ವೇಶನ್ ನಂಬರ್ 1. ಸೊ 1 ಅಂತ ಯೂಸ್ ಮಾಡ್ತಾರೆ ಇಕ್ವೇಶನ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನ್ ಮಾಡ್ತಾ ಇರೋದು ಪುಟ್ y equal to x in equation number 1 ಅಂದ್ರೆ y ಇದ್ದಲ್ಲಿ ಏನ್ ಮಾಡ್ತೀನಿ x ಹಾಕೋತೀನಿ. ಯಾವುದು ಇಕ್ವೇಶನ್ 1 ಅಲ್ಲಿ ಅಲ್ಲಿ y ಇದಲ್ಲ ಅಲ್ಲೇ x ಅನ್ನೋದು ಪುಟ್ ಮಾಡ್ತಾ ಇರೋದು. ಅಂದ್ರೆ y ಇದ್ದಲ್ಲಿ x ಪುಟ್ ಮಾಡ್ತಾ ಇರ್ತೀವಿ. ಈಗ ಅಬ್ಸರ್ವ್ ಮಾಡಿ, sin of x plus x equal to sin x into cos x plus cos x into sin x. Okay, see here sin 2x observe ಮಾಡ್ರಿ, sin x cos x plus ab or ba ಯಾವ್ದರ ಬರಿ sin x cos x. ಈಗ ಏನಾಗುತ್ತೆ ನೋಡ್ರಿ, sin 2x equal to sin x cos x plus sin x cos x ಅಂದ್ರೆ 2 sin x into cos x. ಸೊ ಪ್ರೂವ್ ಆಯ್ತು ನೋಡ್ರಿ. ಫಸ್ಟ್ ಒನ್ ಎ ಗೊತ್ತಾಯ್ತಾ? ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್? ಕ್ಲಿಯರ್ ಆಯ್ತು ಕಾನ್ಸೆಪ್ಟ್. ಫಸ್ಟ್ ಒನ್ ಎ sin 2x ಹೆಂಗ್ ಯೂಸ್ ಮಾಡ್ತೀವಿ, sin of x plus y ಫಾರ್ಮುಲಾ ಗೊತ್ತಿರಬೇಕು. sin of x plus y ಫಾರ್ಮುಲಾ ಬರೆದ್ಮೇಲೆ ಏನ್ ಮಾಡಬೇಕು, ಪುಟ್ y equal to x ಅಂತ ಆ ಇಕ್ವೇಶನ್ ದಲ್ಲಿ ಪುಟ್ ಮಾಡಬೇಕು. ಅವಾಗ ಏನಾಗ್ತದ sin 2x ಸಿಗ್ತದ. sin 2x ಫಾರ್ಮುಲಾ 2 sin x into cos x. Here second one b ಗೊತ್ತಾಗಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಆಗಲೇ ಹೆಂಗ cos of x plus y ಯೂಸ್ ಮಾಡ್ಕೊಂಡು ಫಸ್ಟ್ ಕಂಡು ಹಿಡಿದಿರಲ್ಲ,
ಸೆಕೆಂಡ್ ಥರ್ಡ್ ಫೋರ್ತ್ ಕಂಡುಹಿಡಿಬೇಕಾ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ. ಇಲ್ಲಿಯೂ ಹಂಗ ಸೆಕೆಂಡ್ ಫಾರ್ಮುಲಾ ಕಂಡುಹಿಡಿಬೇಕಂದ್ರೆ ಫಸ್ಟ್ ಫಾರ್ಮುಲಾನ ಬರ್ಕೋಬೇಕಾಗ್ತದ. ಫಸ್ಟ್ ಫಾರ್ಮುಲಾ ಏನದ sin 2x = 2 sin x × cos x ಬರ್ಕೋಬೇಕಾಗ್ತದ. ಏನದ sin 2x = ಯಾವುದು 2 sin x × cos x. ಏನೆಲ್ಲ ಅಂದ್ರೆ ಅಬ್ಸರ್ವ್ ಮಾಡ್ರಿ ಆಗುತ್ತೆ ಡಿವೈಡೆಡ್ ಬೈ 1 ಇರ್ತದ. ಹೌದಾ 1 ಅಂತಂದ್ರೆ ಏನು ಬರೀಬಹುದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ sin square x cos square x = 1 ಅನ್ನು ಬರೀಬಹುದು ಅಥವಾ cos square x sin square x = 1 ಅನ್ನು ಬರೀಬಹುದು. ಯಾವ್ದು ಬೇಕಾದ್ರೂ ಬರೀಬಹುದು. ಬಟ್ ಡಿಪೆಂಡ್ ಅಪಾನ್ ಫಾರ್ಮುಲಾ ಹೆಂಗಿರ್ತದೆ ಅದ್ರ ತಕ್ಕಂಗೆ ತಗೋಬೇಕಾಗ್ತದ ಅಷ್ಟೇ, ಮತ್ತೇನಿಲ್ಲ. ಸೊ ಹಂಗ ತೊಂದ್ರೂ ಬರ್ತದ, ಆ ತರ ತೊಂದ್ರೂ ಬರ್ತದೆ ಆನ್ಸರ್. ಈಗ ಅಬ್ಸರ್ವ್ ಮಾಡಿ, ನನಗ ಇದು ಕಾನ್ಸೆಪ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆಗೆ ಈಗ ಅಬ್ಸರ್ವ್ ಮಾಡ್ತಂದ್ರೆ tan x ಅದ ಮೇಲೆ ನ್ಯೂಮರೇಟರ್ ದಾಗ ಡಿವೈಡೆಡ್ ಬೈ 1 + tan square x ಅದ. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ tan ಬರ್ಬೇಕಂದ್ರೆ ಏನಾಗ್ತದೆ cos ಆಗಬೇಕು. ಅರ್ಥದ? ಅದಕ್ಕೆ ಫಸ್ಟ್ 1 ಇದ್ದದ್ದು ಏನೆಲ್ಲ ಬರ್ಕೋರಿ ಫಸ್ಟ್. ಈಗ ಏನಾಗ್ತದ sin 2x = 2 sin x × cos x divided by 1 ಅಂದ್ರೆ ನಾ ಇದ ಬರ್ತದೆ. ಯಾಕಂದ್ರೆ cos square x sin square x here. ಈಗ ಏನು ಮಾಡ್ತೀವಿ ಡಿವೈಡಿಂಗ್. ಓಕೆ, ಡಿವೈಡಿಂಗ್ ನ್ಯೂಮರೇಟರ್ ಅಂಡ್ ಸೊ ಡಿನಾಮಿನೇಟರ್ ಬೈ ಯಾವುದು cos square x. ಅಬ್ಸರ್ವ್ ಮಾಡ್ರಿ tan square x ಇಲ್ಲಿ 1 ಅದ ಅಂತಂದ್ರೆ ಇಲ್ಲಿ ನೋಡ್ರಿ ಈ cos square x ಡಿವೈಡೆಡ್ ಬೈ cos square x ಅಂದ್ರೆ 1 ಸಿಗ್ತದೆ. ಅದಕ್ಕೆ ಏನು ಮಾಡಿದೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡಿಂಗ್ ಬೈ ಏನದಲ್ಲ cos square x ಯೂಸ್ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡ್ರಿ ಸಾರಿ sin square ಆಗಿರುತ್ತೆ sin 2x = 2 sin x × cos x divided by cos square x whole divided by cos square x sin square x divided by cos square x. ಓಕೆ, ಈಗ ನೋಡ್ರಿ sin 2x 2 sin x × cos x divided by cos square x whole divided by cos square x divided by cos square x plus sin square x divided by cos square x. ಅಬ್ಸರ್ವ್ ಮಾಡಿ ಈ cos square x ಕ್ಯಾನ್ಸಲ್, ಇಲ್ಲಿ ಒಂದು cos ಕ್ಯಾನ್ಸಲ್ ಮಾಡಿ ಈಗ ಉಳಿತಾ ಇರೋದೇನ್ರಿ ಇಲ್ಲ ಬರುತ್ತೆ ನೋಡಿ. therefore sin 2x ಅಂದ್ರೆ 2 sin x divided by cos x whole divided by. ಅಬ್ಸರ್ವ್ ಮಾಡಿ ಇಲ್ಲಿ cos ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಇದೆ cos square x ಒಳಗೆ ಒಂದು cos ಕ್ಯಾನ್ಸಲ್ ಆದ್ರೆ 2 sin x by cos x divided by 1 plus cos square x by cos square x cancel है 1 middle sign plus sin square x. observe ಮಾಡಿ sin square x by cos square x sin square x by cos square x. okay, ಈಗ ಏನಾಗ್ತದೆ ನೋಡಿ sin 2x = ಏನಾಗ್ತದೆ 2 tan x divided by 1 plus ಯಾವುದು tan square x. ಪ್ರೂವ್ ಆಯ್ತು ನೋಡ್ರಿ ಇಲ್ಲಿ ಈ ಕಂಡೀಷನ್ಸ್ sin 2x = 2 sin x divided by 1 plus tan square x. ಪ್ರೂವ್ ಆಯ್ತು. ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂದ್ರೆ ಸ್ವಲ್ಪ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಹೆಲ್ಪ್ಲೆಸ್. ನೀವು ಫಾರ್ಮುಲಾ ಎಷ್ಟು ಪರ್ಫೆಕ್ಟ್ ಇರ್ತೀರಿ, ಯಾವ್ಯಾವ ಅಂದರೆ ಅಲೈಡ್ ಆಂಗಲ್ ಸ್ಟೇಬಲ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಂಗಲ್ ಸ್ಟೇಬಲ್ ಆಗಿರ್ಬೋದು, sin of x plus y, sin of x minus y, cos of x plus y, cos of x minus y, cos 2x 4, sin 2x 2, ಇವೆಲ್ಲ ಫಾರ್ಮುಲಾ ನಿಮ್ಮ ತಲೆಯಲ್ಲಿ ಇರಲೇಬೇಕಾಗ್ತದ. ಅಂದ್ರೆ ಟ್ರಿಗ್ನೋಮೆಟ್ರಿ ಅರ್ಥ ಆಗ್ತದ, ಇಲ್ಲಾಂದ್ರೆ ಅರ್ಥ ಆಗಲ್ಲ.
ಯಾಕಂದ್ರೆ ಫಾರ್ಮುಲಾ ಇಲ್ಲ ಅಂದ್ರೆ ಟ್ರಿಗ್ನೋಮೆಟ್ರಿ ಬರಲ್ಲ. ನೀವು ಫಾರ್ಮುಲಾ ಬರಲಿಲ್ಲ ಅಂದ್ರೆ ನಿಮ್ಗೆ ಏನು ತಿಳಿಯೋದಿಲ್ಲ, ಕಾನ್ಸೆಪ್ಟು ತಿಳಿಲಿಲ್ಲ ಅಂತಂದ್ರೆ ನಿಮ್ಗೆ ಫಾರ್ಮುಲಾ ಪರ್ಫೆಕ್ಟ್ ಇಲ್ಲ ಅಂದಂಗೆ. ಯಾವ ಫಾರ್ಮುಲಾ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ನಿಮ್ಮ ಮೊದಲು ಫಾರ್ಮುಲಾ ಗೊತ್ತಿರ್ಬೇಕು. ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಅಪ್ಲೈ ಮಾಡಕ್ ಬರ್ತದೆ, ಅಂದ್ರೆ ನಿಮ್ಗೆ ತಲೆ ಓಡ್ತದೆ. ಅವಾಗ ಈ ಕಾನ್ಸೆಪ್ಟ್ ಇಲ್ಲಿ ಫಾರ್ಮುಲಾ ಹಾಕಿದ್ರೆ ಇಲ್ಲಿ ಬರ್ಬೋದಾ ಅನ್ನೋದು ಗೊತ್ತಾಗ್ತದ. ಅಲ್ಲಿ ಗೊತ್ತಾಗಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಫಾರ್ಮುಲಾ ಪರ್ಫೆಕ್ಟ್ ಆಗಲೇಬೇಕು. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಥರ್ಡ್ ಪ್ರಾಬ್ಲಮ್, ಪ್ರೂವ್ ದಟ್ tan 2x equal to 2 tan x divided by 1 minus tan square x. ಇಲ್ಲ tan 2x ಒಂದೇ ಫಾರ್ಮುಲಾ, ಅರ್ಥ ಆಯ್ತಾ? ಅಬ್ಸರ್ವ್ ಮಾಡ್ರಿ, sin 2x ಇಲ್ಲ ಪ್ಲಸ್ ಬಂತಂದ್ರೆ sin 2x, ಇಲ್ಲ ಮೈನಸ್ ಬಂತಂದ್ರೆ tan 2x. ಅರ್ಥ ಮಾಡ್ಕೊಡ್ರಿ, ನೋಡ್ರಿ ಸೈನ್ ಬಹಳ ಇಂಪಾರ್ಟೆಂಟ್. ಪ್ಲಸ್ ಆತಂದ್ರೆ sin 2x, ಮೈನಸ್ ಆತಂದ್ರೆ tan 2x ಅಂತ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು ಸ್ಟೂಡೆಂಟ್ಸ್. ಈಗ ಅಬ್ಸರ್ವ್ ಮಾಡ್ರಿ, ಸೊ ಪ್ರೂಫ್. ಓಕೆ, ಈ ಪ್ರೂಫ್ ಗೊತ್ತಾಗಬೇಕಂದ್ರೆ we know that ಯಾವ ಫಾರ್ಮುಲಾ? tan of x plus y ಫಾರ್ಮುಲಾ. ಯಾವುದು? tan x plus tan y divided by 1 minus tan x into tan y. ಈಗ ಏನ್ ಮಾಡ್ತಾ ಇರೋದು? ಈಗ ರಿಪ್ಲೇಸ್ y by x ಅಂದ್ರೆ ರಿಪ್ಲೇಸ್ ಮಾಡ್ಕೋತೇನೆ. ಯಾವುದು? ಫಸ್ಟ್ ಯಾವುದು? ವಿ ಹ್ಯಾವ್ ರಿಪ್ಲೇಸ್ ಅಂದ್ರೆ y ಇದ್ದ ಜಾಗಕ್ಕೆ x ಅನ್ನೋದು ಹಾಕ್ತೇನೆ, ಅಂದ್ರೆ ರಿಪ್ಲೇಸ್ ಮಾಡ್ಕೋತಾ ಇರೋದು. ಯಾವುದು? y ಜಾಗ, ಅಥವಾ ಪುಟ್ ಮಾಡ್ಕೊಡ್ರಿ y equal to x ಅನ್ಕೋದು. ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಈಗ ಅಬ್ಸರ್ವ್ ಮಾಡ್ರಿ, ಸೊ tan of x plus y, y ಅಂದ್ರೆ ರಿಪ್ಲೇಸ್ ಮಾಡಬೇಕು. ಯಾವುದು? x equal to ಏನಾಗ್ತದ? tan x plus tan x ಅಂದ್ರೆ tan y ಅಂದ್ರೆ tan x 1 minus tan x into tan y ಅಂದ್ರೆ tan x. ಇದು ಬರುತ್ತೆ ನೋಡಿ, tan x plus x 2x 2x tan x plus tan x ಅಂದ್ರೆ 2 tan x divided by 1 minus tan x into tan x. ಹಂಗ a plus a ಅಂದ್ರೆ 2a ಬರುತ್ತಲ್ಲ, ಹಂಗ a into a ಅಂತಂದ್ರೆ a square, tan x into tan x ಅಂದ್ರೆ tan square x, tan square x. ಸತ್ತು ಆಯ್ತು ನೋಡಿ, ಯಾವುದು? tan 2x, tan 2x ಗೊತ್ತಾಯ್ತಾ? tan 2x ಗೊತ್ತಾಗಬೇಕಾದ್ರೆ ಏನು ಬರಬೇಕು? tan of x plus y equal to tan x plus tan y divided by 1 minus tan x tan y. ಆ ಫಾರ್ಮುಲಾ ಗೊತ್ತಿದ್ರೆ tan 2x ಗೊತ್ತಾಗ್ತದೆ. ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್? ಈಗ ಬಿಡಿಸೋ ಪ್ರಾಬ್ಲಮ್ಸ್ ಹೆಂಗದ ಅಂದ್ರೆ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳಿರ್ತಾರೆ. ಯಾವುದು? ಪ್ರೂವ್ ದಾಟ್ ಅಂತ. ಇವು ಫಾರ್ಮುಲಾಕ್ಕ ಏನದಲ್ಲ ಪ್ರೂಫ್ ಅದಾವೆ. ಇವು 2 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಅದ. ಯಾವ್ದ್ರಲ್ಲಿ? ಪಾರ್ಟ್ ಬಿ ಒಳಗೆ. ಈಗ ಫಸ್ಟ್ ನೋಡಿ ಏನದ? ಸೊ ಫಸ್ಟ್ ಒನ್, ಸೊ ಪ್ರೂವ್ ದಾಟ್ sin 3x equal to 3 sin x minus 4 sin cube x ಅಂತ ಈ ತರ ಫಾರ್ಮುಲಾ. sin 3x equal to 3 sin x minus 4 sin cube x ಅಂತ ಫಾರ್ಮುಲಾ. ಅಬ್ಸರ್ವ್ ಮಾಡ್ರಿ, sin 3x ಪ್ರೂವ್ ಆಗಬೇಕಾದ್ರೆ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು. ಫಸ್ಟ್ ನೋಡಿ, ಸೊ ಪ್ರೂಫ್ ನೋಡ್ರಿ, LHS ಏನದ? sin 3x. ಈ sin 3x ಹೆಂಗ್ ಬರ್ಕೋತೀನಿ ನಾನು? sin 2x plus x sin 3x. ಹೆಂಗ? 3a ನ 2a plus a ಬರೀತಿಲ್ಲ, 3x ನ ಏನ್ ಮಾಡ್ತೀನಿ? 2x plus x ಅಂದ್ರೆ 3x. ಅರ್ಥ ಆಯ್ತಾ ನಾ ಹೇಳ್ತಾರದು? ಈಗ ಫಾರ್ಮುಲಾ ಯಾವ ಫಾರ್ಮುಲಾ ಅಂದ್ರೆ sin of x
ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫಾರ್ಮುಲಾ ಏನಿದ್ರಿ sin x into cos y plus cos x into sin y. ಅಬ್ಸರ್ವ್ ಮಾಡ್ರಿ ಇಲ್ಲೇ sin ಯಾವುದು 2x plus x x ಅಂದ್ರ 2x ಅದ y ಅಂದ್ರ x ಅದ ಎಲ್ಲಿ x ಅದಲ್ಲ ಅಲ್ಲಿ 2x ಹಾಕ್ರಿ ಎಲ್ಲಿ y ಇದಲ್ಲ ಅಲ್ಲಿ x ಹಾಕೋದು ಏನಾಗ್ತದ sin 2x into cos x plus cos 2x into sin x ಈ ಫಾರ್ಮುಲಾ ಹಾಕ್ತಾನೆ sin 2x ಅಂತಂದ್ರೆ ಈ ಅಪ್ಲೈ ಮಾಡ್ತೀನಿ ಯಾವುದು sin of x plus y ಯೂಸ್ ಮಾಡ್ಕೊಂಡು ಈ ಫಾರ್ಮುಲಾ ಬರ್ತೀನಿ ಈಗ ಅಪ್ಲೈ ಮಾಡ್ತೀನಿ ಏನಾಗ್ತದ್ರಿ ಕ್ಲಿಯರ್ ಆಗಿ ನೋಡ್ರಿ sin 2x into cos x plus okay cos 2x into sin x ಯಾಕಂದ್ರೆ ಬಿಕಾಸ್ ಈ ಫಾರ್ಮುಲಾ ಯೂಸ್ ಮಾಡೀನಿ ಅಂದ್ರೆ x plus y ಯೂಸ್ ಮಾಡ್ಕೊಂಡು ಆಲ್ರೆಡಿ ಬರ್ದೀನಿ ಈ ಬರ್ದಿದ್ದ ಫಾರ್ಮುಲಾನೇ ಇಲ್ಲಿ ಬರ್ದೀನಿ ಅರ್ಥ ಆಯ್ತಾ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್ ಈಗ ನನಗ ತಲೆಯಲ್ಲಿ ಇರಬೇಕು ಏನಂತ ನನಗೆ LHS ಮತ್ತು RHS ಎರಡು ಸೈನ್ ದಾಗ ಅದಾವು ಸೈನ್ ದಾಗ ಅದಾವ ಅಂದ್ರ ಕಾಸ್ ಆಗಿದ್ದು ಸೈನ್ ದಾಗ ಕನ್ವರ್ಟ್ ಮಾಡಲೇಬೇಕಾಗ್ತದ ಅರ್ಥ ಆಯ್ತಾ ನಾ ಹೇಳ್ತಾರದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಈಗ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ sin 2x ಅಂದ್ರೆ ಆಲ್ರೆಡಿ ಕಂಡಿದ್ರಿ ಈ ಫಾರ್ಮುಲಾ ಯಾವುದು sin 2x equal to ಏನದ ಫಾರ್ಮುಲಾ 2 sin x into cos x ಅರ್ಥ ಆಯ್ತಾ ಇಲ್ಲ cos 2x ನಾಲ್ಕು ಫಾರ್ಮುಲಾ ಅದ ಆ cos 2x ನಾಲ್ಕು ಫಾರ್ಮುಲಾ ಒಳಗ sin ಒಳಗೆ ಇರುವಂತ ಫಾರ್ಮುಲಾ ಯಾವುದು ಥರ್ಡ್ ಒನ್ ಸಿ ಐತಿ ನೋಡ್ರಿ ಅಬ್ಸರ್ವ್ ಮಾಡ್ರಿ cos 2x ಥರ್ಡ್ ಒನ್ ಯಾವುದು ಅಂದ್ರೆ cos 2x equal to 1 minus 2 sin square x ಅಂತದ ಈ ಫಾರ್ಮುಲಾ ಪ್ರೂವ್ ಮಾಡಿ ನೋಡ್ರಿ ಆಗಲ್ಲ ಇವೆರಡು ಫಾರ್ಮುಲಾ ಇವೆರಡು ಪ್ರಾಬ್ಲಮ್ ಪ್ರೂವ್ ಆಗಿದ್ದಂದ್ರೆ ಇಲ್ಲೇ ಅಪ್ಲೈ ಮಾಡ್ಬೇಕಾಗ್ತದ ಯಾವುದು sin 2x ಅಥವಾ cos 2x ಈಗ ಅಬ್ಸರ್ವ್ ಮಾಡಿ sin 2x ಅಂದ್ರೆ ಏನು ಬರೀಬಹುದು ನಾನು ಸ್ವಲ್ಪ ಕೇರ್ಫುಲ್ ನೋಡ್ರಿ sin 2x ಅಂತಂದ್ರೆ 2 sin x ಬರೀ 2 sin x into cos x into cos x plus cos 2x ಅಂತಂದ್ರೆ ಏನದ 1 minus 2 sin square x into sin x ಓಕೆ ಅಬ್ಸರ್ವ್ ಮಾಡ್ರಿ 2 sin x into cos square x cos x into cos x cos square x plus ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ ಇದು sin x into 1 sin x next observe ಮಾಡ್ರಿ minus minus 2 sin square observe ಮಾಡ್ರಿ 2 sin square x observe ಮಾಡ್ರಿ 2 sin square x into sin x ಅಂದ್ರೆ 2 sin cube x okay see here so 2 sin x cos square x ಅಂದ್ರೆ 1 minus sin square x plus sin x minus 2 sin cube x observe ಮಾಡ್ರಿ therefore sin square x plus cos square x equal to 1 observe ಮಾಡ್ರಿ cos square x equal to 1 minus sin square x observe ಮಾಡ್ರಿ ಇಲ್ಲಿ cos square x ಅಂತ ಏನು ಫಾರ್ಮುಲಾ ಅಪ್ಲೈ ಮಾಡಿದೆ 1 minus sin square x ಅಪ್ಲೈ ಮಾಡಿದೆ ಅರ್ಥ ಆಯ್ತಾ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್ ಈಗ 2 sin x into 1 observe ಮಾಡ್ರಿ 2 sin x into 1 2 sin x minus minus ಮತ್ತೆ ನೋಡಿ 2 sin x into sin square x ಅಂದ್ರೆ 2 sin cube x plus sin ಇದು as it is sin x minus 2 sin cube x observe ಮಾಡ್ರಿ ಸ್ವಲ್ಪ ಕೇರ್ಫುಲ್ ನೋಡಿ 2 sin x observe ಮಾಡ್ರಿ 2 sin x plus sin x minus ಎರಡು ಅಂತ ಬರ್ಕೊಳ್ಳಿ minus 2 sin cube x minus 2 sin cube x ಏನಾಗುತ್ತೆ ನೋಡ್ರಿ 2 sin x into sin x means 3 sin x minus 2 sin cube x minus 2 sin cube x 4 sin cube x okay ಈಗ ಪ್ರೂವ್ ಆಯ್ತು ನೋಡ್ರಿ
ಇಲ್ಲಿ ಬರ್ತದೆ. therefore ಇಲ್ಲಿ ಏನಾಗ್ತದ ಏನ್ ಪ್ರೂವ್ ಆಯ್ತು RHS. ಇಲ್ಲಿ ಏನಾಗ್ತದೆ ನೋಡ್ರಿ therefore sin cube x equal to 3 sin x minus 4 sin cube x. ಪ್ರೂವ್ ಆಯ್ತಾ? ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್? ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಈಗ ಈ ಫಾರ್ಮುಲಾ ಈ ತರ ಯೂಸ್ ಮಾಡ್ತೀವಿ. ಯಾವುದು sin 3x ಗೊತ್ತಾಗಬೇಕಾದ್ರೆ ಏನೇನು ಗೊತ್ತಾಗಬೇಕು? sin of x plus y ಫಾರ್ಮುಲಾ ಗೊತ್ತಿರಬೇಕು, sin 2x ಫಾರ್ಮುಲಾ ಗೊತ್ತಿರಬೇಕು, cos 2x ಫಾರ್ಮುಲಾ ಗೊತ್ತಿರಬೇಕು, ಐಡೆಂಟಿಟಿ ರಿಲೇಷನ್ಸ್ ಫಸ್ಟ್ ಇಯರ್ ಆರ್ SSLC ಫಾರ್ಮುಲಾ ಗೊತ್ತಿರಬೇಕು. ಯಾವುದು ಇದು ಗೊತ್ತಿದ್ರೆ ಮಾತ್ರ ಏನಾಗ್ತದ ಪ್ರೂವ್ ಮಾಡಬಹುದು. ಯಾವುದು ಇದು ಏನ್ ಮಾಡ್ತೀವಿ 2 ಮಾರ್ಕ್ಸ್ ಕೇಳ್ತಾರ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಇನ್ ಪ್ರೂವ್ ದಟ್ ಪ್ರಾಬ್ಲಮ್ಸ್. ಇದು ಫಾರ್ಮುಲಾ sin 3x ಅಂದ್ರೆ ತಲೆ ಬರಬೇಕು 3 sin x minus 4 sin cube x ಅಂತ. ನಿಮ್ಗೊಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಂದ್ರೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಅಂದ್ರೆ ಮನೆಗೆಲ್ಲ ಸಹ ಹೋಮ್ವರ್ಕ್. ಸೊ ಹೋಮ್ವರ್ಕ್ ಏನಂದ್ರೆ cos 3x 4 cos cube x minus 3 cos x ಇದು ಪ್ರೂವ್ ಮಾಡಿ ನೀವು. ಸರ್ ಇದೊಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಸಾಲ್ವ್ ಮಾಡ್ತೀನಿ. ಫಸ್ಟ್ ಚೆಕ್ ಮಾಡ್ಕೊಂಡು ಟ್ರೈ ಮಾಡಿ. cos 3x equal to 4 cos cube x minus 3 cos x ಅಂತ ಹೋಮ್ವರ್ಕ್ ಕೊಟ್ಟಿನಿ. ಸೊ ಈ ಹೋಮ್ವರ್ಕ್ ಏನು ಮಾಡ್ರಿ, ಟ್ರೈ ಮಾಡಿ ಮನೆಯಲ್ಲಿ. ಬಂತು ಓಕೆ, ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಸಾಲ್ವ್ ಮಾಡ್ತೀನಿ. ಅಲ್ಲಿ ನೀವು ಏನು ಸ್ಟೆಪ್ಸ್ ಮಿಸ್ಟೇಕ್ ಆಗಿದೆ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅರ್ಥ ಆಯ್ತ್ರಿ? ಇದು ಗೊತ್ತಾಗಬೇಕಾದ್ರೆ cos 3x ಫಾರ್ಮುಲಾ ಗೊತ್ತಾಗಬೇಕಾದ್ರೆ cos of x plus y ಫಾರ್ಮುಲಾ ಗೊತ್ತಿರಬೇಕು, sin 2x ಗೊತ್ತಿರಬೇಕು, cos 2x ಗೊತ್ತಿರಬೇಕು, ಐಡೆಂಟಿಟಿ ರಿಲೇಷನ್ಸ್ ಗೊತ್ತಿರಬೇಕು ಅಷ್ಟೇ. ಇದು ಗೊತ್ತಿದ್ರೆ ಮಾತ್ರ ನಿಮ್ಗೆ ಅದು cos 3x ಸಾಲ್ವ್ ಮಾಡಕ ಬರ್ತದ, ಇಲ್ಲಾಂದ್ರೆ ಬರಲ್ಲ. ಅರ್ಥ ಆಯ್ತಾ? ಟ್ರೈ ಮಾಡ್ತೀರಿ? ಓಕೆ, ಥ್ಯಾಂಕ್ ಯು.